ಜೈ ರಾಮಕೃಷ್ಣ. ನಮಸ್ತೆ. ಮಹಾಚೈತನ್ಯದ ಕಿಡಿಗಳು ಸದ್ಗ್ರಂಥಾಧ್ಯಯನಕ್ಕೆ ಸದ್ಭಕ್ತರೆಲ್ಲರಿಗೂ ಸ್ವಾಗತ. ಇಂದಿನಿಂದ ಸ್ವಾಮಿ ವಿವೇಕಾನಂದರ ಪ್ರಮುಖ ಸನ್ಯಾಸಿ ಶಿಷ್ಯರ ಜೀವನ ಚರಿತ್ರೆಗಳು ಆರಂಭವಾಗುತ್ತವೆ. ಸ್ವಾಮಿ ಶುದ್ಧಾನಂದ. ನಾನು ಹೇಳುತ್ತಾ ಹೋಗುತ್ತೇನೆ, ನಿಮ್ಮಲ್ಲಿ ಯಾರಾದರೊಬ್ಬರು ಅದನ್ನು ಬರೆದುಕೊಳ್ಳಿ. ಈ ಮಾತನ್ನು ಹೇಳಿದವರು ಸ್ವಾಮಿ ವಿವೇಕಾನಂದರು. ಸಮಯ ಏಪ್ರಿಲ್ 1897 ಕೊನೆಯ ಭಾಗ. ಸ್ಥಳ ಅಲಂಬಜಾರ ಮಠದ ದೊಡ್ಡ ಕೋಣೆ. ಅಲ್ಲಿದ್ದವರು ಮಠದ ಸಾಧುಗಳು ಮತ್ತು ಬ್ರಹ್ಮಚಾರಿಗಳು. ಸಂದರ್ಭ ರಾಮಕೃಷ್ಣ ಮಠದ ಕೆಲಸಗಳ ಹಿಂದಿರಬೇಕಾದ ಆದರ್ಶಗಳ ಹಾಗೂ ತತ್ವಗಳ ಮತ್ತು ಅವುಗಳ ಅನುಷ್ಠಾನದ ಬಗ್ಗೆ ಸ್ವಾಮಿ ವಿವೇಕಾನಂದರು ಕೆಲವೊಂದು ಅಂಶಗಳನ್ನು ಹೇಳುತ್ತಾ ಹೋದಂತೆ ಅವುಗಳನ್ನು ಯಾರಾದರೊಬ್ಬರು ಬರೆದುಕೊಳ್ಳಬೇಕು. ಇದು ಮಹಾಭಾರತದ ರಚನೆಯನ್ನು ನೆನಪಿಗೆ ತರುವಂತಹ ಸಂದರ್ಭ. ಎದುರಿಗೆ ಕುಳಿತಿದ್ದ ಆ ಮಹಾ ಚೈತನ್ಯದ ಮುಖದಿಂದ ಹೊರಬರುವ ಮಂತ್ರಗಳಿಗೆ ಸಮವಾದ ಮಾತುಗಳನ್ನು ಬರವಣಿಗೆಗೆ ಇಳಿಸುವ ಎದೆಗಾರಿಕೆ ಅಲ್ಲಿದ್ದ ಯಾರೊಬ್ಬರಿಗೂ ಬರಲಿಲ್ಲ. ಒಬ್ಬರನ್ನೊಬ್ಬರು ಪುಸಲಾಯಿಸಿದರೂ ಕೊನೆಗೆ ಅಲ್ಲಿದ್ದ ಹುಡುಗನೊಬ್ಬ ಕೈಯಲ್ಲಿ ಲೇಖನಿ ಮತ್ತು ಕಾಗದಗಳನ್ನು ಹಿಡಿದು ಮುಂದೆ ಬಂದ. ಅವನಿನ್ನೂ ಚಿಕ್ಕವನು. ಸಾಲದ್ದಕ್ಕೆ ಮಠಕ್ಕೆ ಸೇರಿ ಕೆಲವೇ ದಿನಗಳಾಗಿದ್ದವು. ಆದರೆ ವಿವೇಕಾನಂದರ ಶಕ್ತಿಯುತ ಕ್ರಿಯಾತ್ಮಕ ಸಂದೇಶವನ್ನು ದಾಖಲಿಸಲು ಬೇಕಿದ್ದ ಅಂತಃಶಕ್ತಿ ಆ ಹುಡುಗನಲ್ಲಿತ್ತು. ಹುಡುಗ ಮುಂದೆ ಬಂದವನೇ ಸ್ವಾಮೀಜಿಯವರ ಪದತಲದಲ್ಲಿ ವಿನಮ್ರನಾಗಿ ಕುಳಿತ. ಮುಂದೆ ಈ ಹುಡುಗ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಸಂದೇಶಗಳ ಜೀವಂತ ಭಾಷ್ಯ, ಅನುಷ್ಠಾನ ವೇದಾಂತದ ಜೀವಂತ ರೂಪ ಎಂದು ಎಲ್ಲರಿಂದ ಗೌರವಿಸಲ್ಪಡುವ ಮಟ್ಟಕ್ಕೆ ಬೆಳೆದ. ಸ್ವಾಮಿ ಶುದ್ಧಾನಂದ ಎಂಬ ಅನ್ವರ್ಥನಾಮದಿಂದ ಪ್ರಸಿದ್ಧನಾದ. ಶುದ್ಧಾನಂದರು ಪ್ರಕಾಂಡ ಪಂಡಿತರಾಗಿದ್ದರು. ಗುರುಗಳ ಮೇಲಿದ್ದ ಅಚಲ ಭಕ್ತಿ ಮತ್ತು ರಾಮಕೃಷ್ಣ ಮಠಕ್ಕೆ ಸೇವೆ ಸಲ್ಲಿಸಬೇಕೆಂಬ ತೀವ್ರ ಹಂಬಲಗಳ ಮೂಲಕ ಪರಸ್ಪರ ವಿರುದ್ಧವೆಂಬಂತೆ ತೋರುತ್ತಿದ್ದ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅದ್ಭುತವಾಗಿ ಅಳವಡಿಸಿಕೊಂಡು ಅವುಗಳ ನಡುವೆ ಇದ್ದ ಸಾಂಗತ್ಯವನ್ನೂ ಸಮನ್ವಯತೆಯನ್ನು ಜಗತ್ತಿಗೆ ತೋರಿದರು. ಸ್ವಾಮೀಜಿಯವರ ಮಾನಸ ಪುತ್ರನೆಂದೇ ಪರಿಗಣಿಸಲ್ಪಡುತ್ತಿದ್ದ ಅವರು ಅತ್ಯಂತ ಶ್ರದ್ಧೆಯಿಂದ ಮಠಕ್ಕೆ ಸಲ್ಲಿಸಿದ ಸೇವೆ ಮಠದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ವಿವೇಕಾನಂದರ ಬಹುಪಾಲು ಕೃತಿಗಳನ್ನು ಬಂಗಾಳಿ ಭಾಷೆಗೆ ಅನುವಾದಿಸಿದ ಶುದ್ಧಾನಂದರು ಸಾಹಿತ್ಯಕ ಹಾಗೂ ಸಾಂಸ್ಕೃತಿಕ ವಲಯಗಳಲ್ಲಿಯೂ ಸುಪ್ರಸಿದ್ಧರು. ವಿವೇಕಾನಂದರ ಚಿಂತನೆಗಳನ್ನು ಮತ್ತು ಆದರ್ಶಗಳನ್ನು ಬಂಗಾಳಿ ಭಾಷೆಯಲ್ಲಿ ಅತ್ಯಂತ ಸಮರ್ಪಕವಾಗಿ ನಿರೂಪಿಸಿದ್ದಾರೆ. ಬಂಗಾಳದಲ್ಲಿ ವಿವೇಕಾನಂದರ ಆದರ್ಶಗಳು ಜನರನ್ನು ತಲುಪುವಲ್ಲಿ ಅವರ ಪಾತ್ರ ಅತ್ಯಂತ ಹಿರಿದು. 1872 ಜನಿಸಿದ ಸ್ವಾಮಿ ಶುದ್ಧಾನಂದರ ಪೂರ್ವಾಶ್ರಮದ ಹೆಸರು ಸುಧೀರ ಚಂದ್ರ ಚಕ್ರವರ್ತಿ. ಜನಿಸಿದ್ದು ಕೋಲ್ಕತ್ತಾದ ಸರ್ಪೆಂಟೇನ್ ಲೇನ್ನಲ್ಲಿದ್ದ ಅವರ ಪೂರ್ವಜರ ಮನೆಯಲ್ಲಿ. ತಂದೆ ಆಶುತೋಷ್ ಚಕ್ರವರ್ತಿ, ಉದಾರಿಯೂ ಧರ್ಮಭೀರುವೂ ಆದ ಬ್ರಾಹ್ಮಣ. ಅವರ ತಮ್ಮ ಸುಶೀಲಚಂದ್ರ ಅಂದ್ರೆ ಸ್ವಾಮಿ ಪ್ರಕಾಶಾನಂದರು ವಿವೇಕಾನಂದರ ಶಿಷ್ಯರಾಗಿದ್ದರು. ಚಿಕ್ಕಂದಿನಿಂದಲೂ ಸುಧೀರ ಚಂದ್ರನಿಗೆ ದೇವರು ಧರ್ಮ ಎಂದರೆ ಬಹಳ ಆಸಕ್ತಿ. ಅಕ್ಕಪಕ್ಕದಲ್ಲಿ ಎಲ್ಲಿಯಾದರೂ ಯಾರಾದರೂ ಸಾಧುಗಳು ಸನ್ಯಾಸಿಗಳು ಬಂದಿದ್ದಾರೆ ಎಂಬ ಸುಳಿವು ಸಿಕ್ಕರೆ ಸಾಕು, ಅಲ್ಲಿಗೆ ಧಾವಿಸುತ್ತಿದ್ದ. ನಿತ್ಯ ಸ್ನೇಹಿತರ ಜೊತೆ ಧಾರ್ಮಿಕ ಪುಸ್ತಕಗಳನ್ನು ಓದುತ್ತಿದ್ದ, ಅವುಗಳ ಬಗ್ಗೆ ಚರ್ಚಿಸುತ್ತಿದ್ದ. ಬಹಳ ಪ್ರಭಾವಶಾಲಿಯಾಗಿದ್ದ ಅವನು ಪ್ರತಿಭಾ ಪುರಸ್ಕಾರದೊಂದಿಗೆ ಮೆಟ್ರಿಕ್ಯುಲೇಷನ್ ತೇರ್ಗಡೆಯಾದ ಬಳಿಕ ಮುಂದಿನ ಓದಿಗಾಗಿ ಸಿಟಿ ಕಾಲೇಜಿಗೆ ಸೇರಿದ. ಅಲ್ಲಿ ಅವನ ಆಧ್ಯಾತ್ಮಿಕ ಜೀವನಕ್ಕೆ ಪುಷ್ಟಿ ಸಿಕ್ಕಿತು. ತನ್ನ ಮಾರ್ಗವೇನೆಂದು ಇನ್ನೂ ಸ್ಪಷ್ಟವಾಗಿರಲಿಲ್ಲ. ಆದರೆ ಉತ್ತಮ ಸ್ನೇಹಿತರ ಸಂಘದಲ್ಲಿ ಅವನ ಆಧ್ಯಾತ್ಮಿಕ ಹಸಿವು ಹೆಚ್ಚಿತು. ಸ್ನೇಹಿತರಲ್ಲಿ ಮುಖ್ಯರಾಗಿದ್ದ ಖಗೇನ್, ಕಾಳಿ, ಕೃಷ್ಣ, ಹರಿಪದ ಮತ್ತು ಗೋವಿಂದ ಅಂದ್ರೆ ಶುಕುಲ್ ಮುಂದೆ ರಾಮಕೃಷ್ಣ ಮಠಕ್ಕೆ ಸೇರಿ ಅನುಕ್ರಮವಾಗಿ
ವಿಮಲಾನಂದ, ವಿರಜಾನಂದ, ಬೋಧಾನಂದ ಮತ್ತು ಆತ್ಮಾನಂದ ಎಂಬ ನಾಮಧೇಯಗಳನ್ನು ಹೊಂದಿ ಶ್ರೀರಾಮಕೃಷ್ಣ ಹಾಗೂ ಸ್ವಾಮಿ ವಿವೇಕಾನಂದರ ಸಂದೇಶವಾಹಕರಾಗಿ ಸುಪ್ರಸಿದ್ಧರಾದರು. 1891-92ರಲ್ಲಿ ಸುಶಿಕ್ಷಿತ ತರುಣರ ತಂಡವೊಂದು ಬಾರಾನಗರ ಮಠಕ್ಕೆ ಭೇಟಿ ನೀಡಲಾರಂಭಿಸಿತು. ಶ್ರೀರಾಮಕೃಷ್ಣರ ನೇರ ಸನ್ಯಾಸಿ ಶಿಷ್ಯರ ತರುವಾಯ ಮಠದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದು ಈ ತಂಡವೇ ಎನ್ನಬಹುದು. ಈ ತಂಡದ ಸದಸ್ಯರು ಸುಧೀರಚಂದ್ರ ಚಕ್ರವರ್ತಿ, ಕಾಳೀಕೃಷ್ಣ ಬೋಸ್, ಖಗೇಂದ್ರನಾಥ ಚಟರ್ಜಿ, ಗೋವಿಂದ ಚಂದ್ರ ಶುಕುಲ್, ಹರಿಪದ ಚಟರ್ಜಿ ಮತ್ತು ಸುಶೀಲ ಚಂದ್ರ ಚಕ್ರವರ್ತಿ. ಮುಂದೆ ಇವರ ಸನ್ಯಾಸಾಶ್ರಮದ ಹೆಸರುಗಳು ಅನುಕ್ರಮವಾಗಿ ಸುಧೀರಚಂದ್ರ ಚಕ್ರವರ್ತಿ ಶುದ್ಧಾನಂದ, ಕಾಳೀಕೃಷ್ಣ ಬೋಸ್ ವಿರಜಾನಂದ, ಖಗೇಂದ್ರನಾಥ ಚಟರ್ಜಿ ವಿಮಲಾನಂದ, ಗೋವಿಂದ ಚಂದ್ರ ಶುಕುಲ್ ಆತ್ಮಾನಂದ, ಹರಿಪದ ಚಟರ್ಜಿ ಬೋಧಾನಂದ ಮತ್ತು ಸುಶೀಲ ಚಂದ್ರ ಚಕ್ರವರ್ತಿ ಪ್ರಕಾಶಾನಂದ. ಧನ್ಯವಾದಗಳು. ಮುಂದುವರಿದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಜೈ ಶ್ರೀಮಾತಾ.